ನೋಡಿ ಮಕ್ಕಳೇ, 7ನೇ ತರಗತಿ ಗಣಿತ ಭಾಗ 2 LBA ಪರಿಮಾಣಗಳ ಹೋಲಿಕೆ ಪಾಠ. ಪ್ರಶ್ನೆ ನಂಬರ್ 1. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ನೋಡಿ ಮಕ್ಕಳೇ, ಪ್ರಶ್ನೆಯನ್ನು ಒಂದನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಶೇಕಡಾವನ್ನು ಸೂಚಿಸುವ ಸಂಕೇತ. ಶೇಕಡಾವನ್ನು ನಾವು ಯಾವ ರೀತಿಯಾಗಿ ಸೂಚಿಸ್ತೇವೆ ಮಕ್ಕಳೇ? ಸಿ ಈ ರೀತಿಯಾಗಿ ಶೇಕಡಾವನ್ನು ಸೂಚಿಸುತ್ತೇವೆ. ಎರಡನೇ ಪ್ರಶ್ನೆ, 25% ದಶಮಾಂಶ ರೂಪ. ನೋಡಿ ಮಕ್ಕಳೇ, 25 ಶೇಕಡಾ ಅಂದರೆ 100 ಡಿವೈಡೆಡ್ ಬೈ 100. ಇದನ್ನು ದಶಮಾಂಶ ರೂಪದಾಗ ಬರೆದಾಗ 0.25. ನೋಡಿ ಮಕ್ಕಳೇ, ಆಪ್ಷನ್ ಯಾವುದಿದೆ? 0.25. ಮೂರನೇ ಪ್ರಶ್ನೆ, ಶೇಕಡಾ ಎಂದರೆ ಮಕ್ಕಳೇ, ನಾವು ಶೇಕಡಾವನ್ನು ಯಾವ ರೀತಿ ಯಾವ ಸಂಕೇತದಲ್ಲಿ ಯಾವ ಅಕ್ಷರದಲ್ಲಿ ಬರೆಯುತ್ತೇವೆ? 100. ನಾಲ್ಕನೇ ಪ್ರಶ್ನೆ, ಅನುಪಾತದ ಚಿಹ್ನೆ. ಮಕ್ಕಳೇ, ಅನುಪಾತದ ಚಿಹ್ನೆಯನ್ನು ಈ ರೀತಿಯಾಗಿ ಸೂಚಿಸುತ್ತೇವೆ. ಆಪ್ಷನ್ ಸಿ. ಐದನೆಯ ಪ್ರಶ್ನೆ, 3/2 ಅನ್ನು ಅನುಪಾತದಲ್ಲಿ ಬರೆದಾಗ 3/2 ಅನುಪಾತದಲ್ಲಿ ನಮಗೆ ಇಲ್ಲಿ ಕಡಿತ ಹೊಡೆಯಲು ಸಾಧ್ಯವಾದರೆ ಕಡಿತ ಹೊಡಿಬೇಕು. ಇಲ್ಲದಿದ್ದರೆ ಅಂಶದಲ್ಲಿ ಸಂಖ್ಯೆಯನ್ನು ಮೊದಲು ಬರೆದು ನೆಕ್ಸ್ಟ್ ಅನುಪಾತ ಬರೆದು ನಂತರ ಛೇದದಲ್ಲಿನ ಸಂಖ್ಯೆಯನ್ನು ಬರೆಯಬೇಕು. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಆರನೆಯ ಪ್ರಶ್ನೆ, 0.1 ಮಕ್ಕಳೇ, ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿವೆ? ಒಂದು ಸಂಖ್ಯೆ. ಒಂದು ಸಂಖ್ಯೆ ಅಂದರೆ ಛೇದದಲ್ಲಿ ಒಂದೇ ಸೊನ್ನೆಯನ್ನು ಕೊಡಬೇಕು. 10⁻1. ಅದೇ ರೀತಿಯಾಗಿ 7ನೆಯ ಪ್ರಶ್ನೆ, 0.25 ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿವೆ? 2 ಸಂಖ್ಯೆಗಳಿವೆ. ಹಾಗಾದರೆ ಛೇದದಲ್ಲಿ 2 ಸೊನ್ನೆಗಳನ್ನು ಕೊಡಬೇಕು. 125. ಅದೇ ರೀತಿಯಾಗಿ 8ನೆಯ ಪ್ರಶ್ನೆ, 0.08 ಬಿಂದು ಆದ ನಂತರ 2 ಸಂಖ್ಯೆಗಳಿರುವುದರಿಂದ ಛೇದದಲ್ಲಿ 2 0ಗಳನ್ನು ಕೊಟ್ಟು 108. ಅದೇ ರೀತಿಯಾಗಿ 9ನೆಯ ಪ್ರಶ್ನೆ, 0.4 ಬಿಂದು ಆದ ನಂತರ 1 ಸಂಖ್ಯೆ ಇರುವುದರಿಂದ ಛೇದದಲ್ಲಿ 1 ಸಂಖ್ಯೆಯನ್ನು ಕೊಟ್ಟು 10⁻4 ಈ ರೀತಿಯಲ್ಲಿ ಭಿನ್ನರಾಶಿ ರೂಪದಲ್ಲಿ ಬರೆಯಬಹುದು. ಅದೇ ರೀತಿಯಾಗಿ 10ನೆಯ ಪ್ರಶ್ನೆ, 7.5 ಬಿಂದು ಆದ ನಂತರ ಒಂದೇ ಸಂಖ್ಯೆ ಇರುವುದರಿಂದ ಛೇದದಲ್ಲಿ 1 0ವನ್ನು ಕೊಟ್ಟು 10⁻75 ಈ ರೀತಿಯಲ್ಲಿ ನಾವು ಭಿನ್ನರಾಶಿ ರೂಪದಲ್ಲಿ ಇವುಗಳನ್ನು ಬರೆಯಲು ಸಾಧ್ಯ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳು, ಬೆಲೆ ತಿಳಿಸಿ. ನೋಡಿ ಮಕ್ಕಳೇ, 11ನೇ ಪ್ರಶ್ನೆ, 250 ರ 15%. ಇದನ್ನು ಹೇಗೆ ಹಚ್ಕೊಳ್ಬೇಕಂದ್ರೆ 15 ಡಿವೈಡೆಡ್ ಬೈ ಶೇಕಡಾ ಅಂದರೆ 100, ರ ಅಂದರೆ ಇಂಟು 250. ಈಗ ಕಡತ ಹೊಡಿಬೇಕು ಮಕ್ಕಳೇ. ಈ 0 ಕ್ಯಾನ್ಸಲ್. 5 2 5 3 ಇನ್ನು ಉಳಿದ ಸಂಖ್ಯೆಗಳು ಎಷ್ಟು ಮಕ್ಕಳೇ? ಇಲ್ಲಿ 3 ಉಳಿದಿದೆ, ಇಲ್ಲಿ 25 ಉಳಿದಿದೆ. 25 3 ಮಕ್ಕಳೇ 75. 75 ಡಿವೈಡೆಡ್ ಬೈ 2 ಆದರೆ ಮಕ್ಕಳೇ 37.5 ಬರುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, 1000ರ 25%. 25% ಡಿವೈಡೆಡ್ ಬೈ 100 ಇಂಟು 1000. ಇಲ್ಲಿ 2 0 ಕ್ಯಾನ್ಸಲ್ ಮಕ್ಕಳೇ, ಇಲ್ಲಿ 2 0 ಕ್ಯಾನ್ಸಲ್. ಹಾಗೆ 25 10 250 ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 5 kgಯ 10%. ಇದನ್ನು kgಯನ್ನು ಏನು ಮಾಡಬೇಕು ಮಕ್ಕಳೇ? ಗ್ರಾಮ್ಗೆ ಪರಿವರ್ತಿಸಿಕೊಳ್ಳೋಣ. 10 ಡಿವೈಡೆಡ್ ಬೈ 100 ಇಂಟು ಈ 5 kgಯನ್ನು ಗ್ರಾಮ್ಗೆ ಪರಿವರ್ತಿಸಿಕೊಂಡರೆ 5000. ಇಲ್ಲಿ ಇವೆರಡು 0 ಕ್ಯಾನ್ಸಲ್ ಮಕ್ಕಳೇ, ಇವೆರಡು 0 ಕ್ಯಾನ್ಸಲ್. 10 5 10 50 ಮಕ್ಕಳೇ 500 ಗ್ರಾಮ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ,
4,000 ಮಿಲಿನ 50%. 50% ಡಿವೈಡೆಡ್ ಬೈ 100 ಇಂಟು 4,000. ಇಲ್ಲಿ ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ, ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. 50 40 ಮಕ್ಕಳೇ, ಇದಕ್ಕೆ ಇಂಟು ಇರುತ್ತೆ ಮಕ್ಕಳೇ. 50 40 2,000 ಮಿಲಿಲೀಟರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, 10 ಲೀಟರ್ನ 20%. 20 ಡಿವೈಡೆಡ್ ಬೈ 100 ಇಂಟು 10. ಇಲ್ಲಿ ಈ ಜೀರೋ ಕ್ಯಾನ್ಸಲ್ ಮಕ್ಕಳೇ, ಇಲ್ಲಿ ಈ ಜೀರೋ ಕ್ಯಾನ್ಸಲ್ ಮಕ್ಕಳೇ. ಉಳಿತಿತ್ತು 21 ಲೀಟರ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೆಳಗಿನ ಸಮಸ್ಯೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ ಮಕ್ಕಳೇ, 2,500 ಮತದಾರರಿರುವ ಒಂದು ಪಟ್ಟಣದಲ್ಲಿ 40% ಮಹಿಳೆಯರ ಮತದಾರರು ಹಾಗೂ ಉಳಿದವರು ಪುರುಷರು ಮತದಾರರಾಗಿದ್ದಾರೆ. ಹಾಗಾದರೆ ಪುರುಷರ ಮತದಾರರ ಸಂಖ್ಯೆಯನ್ನು ತಿಳಿಸಿ. ಮತದಾರರ ಸಂಖ್ಯೆ 2,500 ಇದೆ ಮಕ್ಕಳೇ. 25,000 ಇದೆ ಮಕ್ಕಳೇ. ಮಹಿಳಾ ಮತದಾರರ ಸಂಖ್ಯೆ 40% ಇದೆ ಮಕ್ಕಳೇ. ಪುರುಷರ ಮತದಾರರ ಸಂಖ್ಯೆಯನ್ನು ಕಂಡುಹಿಡಿ ಎಂದಿದ್ದಾರೆ. ಹಾಗಾದರೆ ಮತದಾರರ ಸಂಖ್ಯೆ, ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಮಕ್ಕಳೇ? 25,000 ಇಂಟು ಮಹಿಳಾ ಮತದಾರರ ಸಂಖ್ಯೆ 40% ಮಕ್ಕಳೇ. ಶೇಕಡ ಅಂದರೆ 100 ಮಕ್ಕಳೇ. ಇಲ್ಲಿ ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. ನೆಕ್ಸ್ಟ್ 250 ಇಂಟು 40 ಮಾಡಿದ್ರೆ ಮಕ್ಕಳೇ 10,000 ಬರುತ್ತದೆ ಮಕ್ಕಳೇ. ಪುರುಷರ ಮತದಾರರ ಸಂಖ್ಯೆ ಎಷ್ಟು ಮಕ್ಕಳೇ? 10,000. ಹಾಗೆ ಮಕ್ಕಳೇ ಮುಂದಿನ ಪ್ರಶ್ನೆ, ಲಾಭ ಶೇಕಡ, ಲಾಭ ನಷ್ಟ ಹಾಗೂ ಶೇಕಡ ನಷ್ಟ ಸೂತ್ರವನ್ನು ಬರೆಯಿರಿ. ಲಾಭದ ಸೂತ್ರ ಏನಾಗುತ್ತೆ ಮಕ್ಕಳೇ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಶೇಕಡ ಲಾಭ ಈಸ್ಕ್ವಲ್ ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಅದೇ ರೀತಿ ಮಕ್ಕಳೇ ನಷ್ಟದ ಸೂತ್ರ ಏನಾಗುತ್ತೆ ಮಕ್ಕಳೇ? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಶೇಕಡ ನಷ್ಟದ ಸೂತ್ರ ಏನಾಗುತ್ತೆ ಮಕ್ಕಳೇ? ಶೇಕಡ ನಷ್ಟ ಈಸ್ಕ್ವಲ್ ಟು ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಅದೇ ರೀತಿಯಾಗಿ ಪೀಟರ್ನ ಟಿವಿಯನ್ನು 50,000ಕ್ಕೆ ಕೊಂಡು ಅದನ್ನು 2 ವರ್ಷಗಳ ನಂತರ 35,000ಕ್ಕೆ ಮಾರಿದನು. ಅವನಿಗಾಗುವ ಶೇಕಡ ಲಾಭ ನಷ್ಟವನ್ನು ತಿಳಿಸಿ ಅಂದಿದ್ದಾರೆ ಮಕ್ಕಳೇ. ಕೊಂಡ ಬೆಲೆ ಎಷ್ಟು ಮಕ್ಕಳೇ? 50,000. ಮಾರಿದ ಬೆಲೆ ಎಷ್ಟು ಮಕ್ಕಳೇ? 35,000. ಅದೇ ರೀತಿಯಾಗಿ ಹಂಗಾದರೆ ಅವನಿಗೆ ಲಾಭ ಆಗಿದೆನೋ ನಷ್ಟ ಆಗಿದೆನೋ ರೀ? ನಷ್ಟ ಆಗಿದೆ ಮಕ್ಕಳೇ. 2 ವರ್ಷಗಳ ನಂತರ ನಷ್ಟವಾಗಿದೆ. ನಷ್ಟ ಈಸ್ಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ನಷ್ಟ ಈಸ್ಕ್ವಲ್ ಟು ಕೊಂಡ ಬೆಲೆ ಎಷ್ಟು ಮಕ್ಕಳೇ? 50,000. ಮಾರಿದ ಬೆಲೆ 35,000. ನಷ್ಟ ಎಷ್ಟಾಗಿದೆ ಮಕ್ಕಳೇ? 15,000. ಶೇಕಡ ನಷ್ಟ, ಶೇಕಡ ನಷ್ಟ ಈಸ್ಕ್ವಲ್ ಟು ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಶೇಕಡ ನಷ್ಟ ಅಂದರೆ ಮಕ್ಕಳೇ ನಷ್ಟ ಎಷ್ಟಾಗಿದೆ? 15,000 ಡಿವೈಡೆಡ್ ಬೈ ಎಷ್ಟಕ್ಕೆ ಕೊಂಡುಕೊಂಡಿದ್ದಾರೆ ಮಕ್ಕಳೇ? 50,000 ಇಂಟು 100 ಮಕ್ಕಳೇ. ಇಲ್ಲಿ ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. ಇಲ್ಲಿ ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. 5 ಒಂದ್ಲೇ ಮಕ್ಕಳೇ, 5 ಮೂರ್ಲೇ ಮಕ್ಕಳೇ. ಎಷ್ಟು ಶೇಕಡ ನಷ್ಟ ರೀ? 3% ನಷ್ಟ ಮಕ್ಕಳೇ. ದಿವ್ಯಾ ಹಳೆಯ ಸ್ಕೂಟರನ್ನು 25,000ಕ್ಕೆ ಕೊಂಡು ಅದನ್ನು 3 ತಿಂಗಳ ನಂತರ 30,000ಕ್ಕೆ ಮಾರುತ್ತಾಳೆ. ಹಾಗಾದರೆ ದಿವ್ಯಾಳಿಗೆ ಆದ ಶೇಕಡ ಲಾಭ ಅಥವಾ ಶೇಕಡ ನಷ್ಟವನ್ನು ಕಂಡುಹಿಡಿಯಿರಿ. ಮಕ್ಕಳೇ ಇಲ್ಲಿ ಏನಾಗಿದೆ? ಲಾಭವಾಗಿದೆ. 25,000ಕ್ಕೆ ಕೊಂಡು 30,000ಕ್ಕೆ ಮಾರಿದ್ದಾರೆ, ಲಾಭವಾಗಿದೆ. ಕೊಂಡ ಬೆಲೆ ಈಸ್ಕ್ವಲ್ ಟು 25,000ಕ್ಕೆ ಕೊಂಡುಕೊಂಡ ಬೆಲೆ ರೀ, ಮಾರಿದ ಬೆಲೆ 30,000. ಹಾಗಾದರೆ ಲಾಭ ಈಸ್ಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಲಾಭ ಈಸ್ಕ್ವಲ್ ಟು ಮಾರಿದ ಬೆಲೆ ಎಷ್ಟಾಗಿದೆ ಮಕ್ಕಳೇ? 30,000. ಕೊಂಡ ಬೆಲೆ ಎಷ್ಟು ಮಕ್ಕಳೇ? 25,000. ಹಾಗಾದರೆ ಲಾಭವಾದದ್ದು 5,000. ಶೇಕಡ ಲಾಭ ಈಸ್ಕ್ವಲ್ ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100.
ಶೇಕಡ ಲಾಭ ಇಸ್ಕೊಲ್ಟು ಎಷ್ಟು ಲಾಭವಾಗಿದೆ ಮಕ್ಕಳೇ? 5,000. ಕೊಂಡ ಬೆಲೆ 25,000. ಇಲ್ಲಿ ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. ಇಲ್ಲಿ ಇದೊಂದು ಜೀರೋ ಕ್ಯಾನ್ಸಲ್ ಮಕ್ಕಳೇ. 25 ಒಂದ್ಲೆ ಮಕ್ಕಳೇ, 25 ಎರಡ್ಲೆ ಮಕ್ಕಳೇ. ನೆಕ್ಸ್ಟ್ ಜೀರೋಕ್ಕೂ ಜೀರೋ ಮಕ್ಕಳೇ. ಶೇಕಡ ಲಾಭ ಎಷ್ಟು ಮಕ್ಕಳೇ? 20%. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 2:3. ಈ ಅನುಪಾತವು ಪ್ರತಿ ಭಾಗವನ್ನು ಶೇಕಡ ಕ್ರಮಕ್ಕೆ ಪರಿವರ್ತಿಸಿ. 2:3 ಮಕ್ಕಳೇ. 2x + 3x = 100. 2x 3x ಕೂಡಿಸಿದ್ರೆ ಎಷ್ಟು ಮಕ್ಕಳೇ? 5x = 100. x ಅನ್ನ ಕಡೆಯಾಗಿ ಚರಾಕ್ಷರವನ್ನು ಕಡೆಯಾಗಿ ತಕ್ಕೋತೀವಿ ಮಕ್ಕಳೇ. 100 / 5. ಹಾಗೆ ಮಕ್ಕಳೇ 5 ಒಂದ್ಲೆ 5 20. ಎಕ್ಸ್ನ ಬೆಲೆ 20 ಮಕ್ಕಳೇ. ಅನುಪಾತ ಭಾಗ 2 + 3x. 2x ಮತ್ತು ಮಕ್ಕಳೇ ಎಕ್ಸ್ನ ಬೆಲೆ 20 + 3x. ಎಕ್ಸ್ನ ಬೆಲೆ 20 ಮಕ್ಕಳೇ. 20 ಎರಡ್ಲೆ 40 ಮಕ್ಕಳೇ. 20 ಮೂರ್ಲೆ 60 ಮಕ್ಕಳೇ. ಹಾಗೆ 2 ಪ್ಲಸ್ ಮಾಡಿದ್ವಿ ಅಂದರೆ 100 ಮಕ್ಕಳೇ. ಈ ರೀತಿ ಆದ್ರೂ ಬಿಡಿಸೋದ್ರೆ ನಡೆಯುತ್ತೆ ಮಕ್ಕಳೇ, ಅಥವಾ ಈ ರೀತಿಯಲ್ಲಿಯೂ ಬಿಡಿಸುವುದು ಸುಲಭ. 2 + 5. 2 / 5 × 100. ಇಲ್ಲಿ 5 ಒಂದ್ಲೆ 5 ಎರಡ್ಲೆ ಮಕ್ಕಳೇ. ನೆಕ್ಸ್ಟು 5 ಎರಡ್ಲೆ ಮಕ್ಕಳೇ. 22 40 ಮಕ್ಕಳೇ. ಮತ್ತು ಇಲ್ಲಿ 2 ಪೂರ್ಣಗೊಳಿಸಿದ್ದುವೆ ಮಕ್ಕಳೇ. ಇಲ್ಲಿ 3 ತೆಗೆದುಕೊಳ್ಳೋಣ. 3 / 5 × 100. ಇಲ್ಲಿ 5 ಒಂದ್ಲೆ ಮಕ್ಕಳೇ, 5 ಎರಡ್ಲೆ ಮಕ್ಕಳೇ. ನೆಕ್ಸ್ಟು ಈ ಜೀರೋ ಕೊಟ್ಟಿವಿ ಮಕ್ಕಳೇ. 20 ಉಳಿತು ಮಕ್ಕಳೇ. 23ಲೆ 60 ಮಕ್ಕಳೇ. 2 ಪ್ಲಸ್ ಮಾಡಿದ್ದೀವಿ ಮಕ್ಕಳೇ. 100 ಸಿಗುತ್ತೆ. ಅದೇ ರೀತಿಯಾಗಿ ಮುಂದಿನ ಸಮಸ್ಯೆಗಳನ್ನು ಬಿಡಿಸೋಣ ಮಕ್ಕಳೇ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 21ನೇ ಪ್ರಶ್ನೆ. ಅನಿತಾಳ ಖಾತೆಯಲ್ಲಿ 35,000 ಇದೆ. ಈ ಹಣಕ್ಕೆ 5% ದರದಂತೆ 5 ವರ್ಷಗಳಿಗೆ ಸಿಗುವ ಬಡ್ಡಿ ಹಾಗೂ ಮೊತ್ತವನ್ನು ಕಂಡುಹಿಡಿಯಿರಿ. ಅಸಲು ಎಷ್ಟಿದೆ ಮಕ್ಕಳೇ? 35,000. ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಮಕ್ಕಳೇ? 5% ಬಡ್ಡಿ ದರ ಇದೆ ಮಕ್ಕಳೇ. ಅದೇ ರೀತಿಯಾಗಿ ಕಾಲ ಎಷ್ಟು ವರ್ಷ ಮಕ್ಕಳೇ? ಟಿ ಅಂದರೆ ಕಾಲ 5 ವರ್ಷ ಮಕ್ಕಳೇ. ಈಗ ಏನೇನು ಕಂಡುಹಿಡಬೇಕು? ಬಡ್ಡಿ ಮತ್ತು ಮೊತ್ತವನ್ನು ಕಂಡುಹಿಡಬೇಕಾಗಿದೆ ಮಕ್ಕಳೇ. 35,000 × 5 ವರ್ಷ × 5% ದರ ಮಕ್ಕಳೇ, /100. ಹಾಗಾದರೆ ಮಕ್ಕಳೇ ಇಲ್ಲಿ ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. ಇವೆರಡು ಜೀರೋ ಕ್ಯಾನ್ಸಲ್ ಮಕ್ಕಳೇ. 350 × 5 × 5 ಮಾಡಿದಾಗ ಮಕ್ಕಳೇ ನಮಗೆ ಎಷ್ಟು ಸಿಗುತ್ತದೆ? 8,750 ಸಿಗುತ್ತೆ ಮಕ್ಕಳೇ. ಮೊತ್ತ ಅಸಲು ಪ್ಲಸ್ ಬಡ್ಡಿ ಮಕ್ಕಳೇ. ಮೊತ್ತ = 35,000 ಮಕ್ಕಳೇ. ಅಸಲು = 35,000 ಮಕ್ಕಳೇ. ಬಡ್ಡಿ ಎಷ್ಟಾಗುತ್ತೆ ಮಕ್ಕಳೇ? 8,750 ಆಗುತ್ತೆ. ಮೊತ್ತ = ಅಷ್ಟು ಟೋಟಲ್ ಆಗಿ ಎಷ್ಟು ಆಗುತ್ತೆ ಮಕ್ಕಳೇ? 43,750 ಆಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಮೊತ್ತಕ್ಕೆ 3 ವರ್ಷಗಳಿಗೆ 5% ಬಡ್ಡಿಯ ದರದಲ್ಲಿ 450 ಬಡ್ಡಿ ದೊರೆಯುತ್ತದೆ. ಮೊತ್ತವನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಮಕ್ಕಳೇ. ಅಸಲು = ಎಷ್ಟು ಮಕ್ಕಳೇ? SI × 100 ಮಕ್ಕಳೇ, /T × R × T. ಅಸಲು = ಎಷ್ಟಿದೆ ಮಕ್ಕಳೇ? 450 ಇದೆ ಮಕ್ಕಳೇ. ಇಂಟು 100 / 5 ಇಂಟು ಬಡ್ಡಿ ಎಷ್ಟಿದೆ ಮಕ್ಕಳೇ? 5% × 3 ವರ್ಷ ಕಾಲ. ಅಸಲು ನಂತರ ಮಕ್ಕಳೇ ಅಸಲು ಇದಕ್ಕೆ ಇಂಟು ಮಾಡಿದರೆ 45,000 ಆಗುತ್ತೆ ಮಕ್ಕಳೇ. 5 ಮೂರಲೆ ಎಷ್ಟು ಮಕ್ಕಳೇ? 15. ಅದೇ ರೀತಿಯಾಗಿ ಅಸಲು 3,000 ಆಗುತ್ತದೆ. ಮೊತ್ತ ಅಸಲು ಪ್ಲಸ್ ಬಡ್ಡಿ ಮಕ್ಕಳೇ ಎಷ್ಟಾಗುತ್ತೆ ಮಕ್ಕಳೇ? ಅಸಲು 3,000, ಬಡ್ಡಿ 450. ಟೋಟಲ್ ಆಗಿ ಎಷ್ಟಾಗುತ್ತೆ ಮಕ್ಕಳೇ? 3,450 ಆಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ಬಿಡಿಸೋಣ. ಕೆಳಗಿನ ಸಮಸ್ಯೆಗಳಿಗೆ ಉತ್ತರಿಸಿ.
ಕುಮಾರನು 30,000ಗಳನ್ನು 5 ವರ್ಷಗಳಿಗೆ 3% ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದನು. ಅದೇ ವರ್ಷ ಗಿರವಿ ಅಂಗಡಿಯಲ್ಲಿ 40,000ಗಳನ್ನು 4% 5 ವರ್ಷಗಳ ಸಾಲ ಪಡೆದನು. ಹಾಗಾದರೆ ಆತ ಎರಡು ಕಡೆ ಕೊಡಬೇಕಾದ ಬಡ್ಡಿ ತಿಳಿಸಿ, ಯಾರಿಗೆ ಹೆಚ್ಚು ನೀಡಿದನು? ಫೈನಾನ್ಸ್ ಕಂಪನಿಯಲ್ಲಿ ಅಸಲು 1% ಆದರೆ 30,000 ದರ R 3% ರಂತೆ. ಕಾಲ ಟಿ ಅಂದ್ರೆ ರೀ ಎಷ್ಟು ವರ್ಷ ರೀ? ಕಾಲ 5 ವರ್ಷ. I P × T × R / 100 ಎಷ್ಟಿದೆ ಮಕ್ಕಳೇ? ಕುಮಾರನ ಕಂಪನಿಯಲ್ಲಿ 30,000 ಇಂಟು 5 ವರ್ಷಗಳು 3% / 100 ಇವನಷ್ಟು ಇಂಟು ಮಾಡಿದ್ರೆ ಎಷ್ಟಾಗೋ? ಇವು 2 0 ಕ್ಯಾನ್ಸಲ್ ಮಕ್ಕಳೇ, ಇವು 2 0 ಕ್ಯಾನ್ಸಲ್ ಮಕ್ಕಳೇ. 300 ಇಂಟು 5 ಇಂಟು 3 ಮಾಡಿದಾಗೆ 4,500 ಸಿಗುತ್ತೆ. ಗಿರವಿ ಅಂಗಡಿಯಲ್ಲಿ ಅಸಲು ಎಷ್ಟಾಗುತ್ತೆ ಮಕ್ಕಳೇ? 40,000 ಇದೆ ಮಕ್ಕಳೇ. ದರದಲ್ಲಿ R 4%, ಕಾಲ 5 ವರ್ಷ ಮಕ್ಕಳೇ. I P × T × R / 100 ಮಕ್ಕಳೇ. 40,000 ಗಿರವಿಯ ದರದಲ್ಲಿ 5% 5 ವರ್ಷ ಇಂಟು 4% ರಂತೆ ಮಕ್ಕಳೇ, /100 ಮಕ್ಕಳೇ. ಇಲ್ಲಿ 2 0 ಕ್ಯಾನ್ಸಲ್ ಮಕ್ಕಳೇ, ಇಲ್ಲಿ 2 0 ಕ್ಯಾನ್ಸಲ್. 400 ಇಂಟು 5 ಇಂಟು 4 ಮಾಡಿದಾಗ ಮಕ್ಕಳೇ 8,000 ಸಿಗುತ್ತೆ. ಕುಮಾರನ ಗಿರವಿ ಅಂಗಡಿಗೆ ಹಣವನ್ನು ನೀಡಬೇಕಾಯಿತು. ಎಷ್ಟು ಮಕ್ಕಳೇ? 8,000. ಆದ್ದರಿಂದ ಕುಮಾರನು ಗಿರವಿ ಅಂಗಡಿಗೆ ಹಣವನ್ನು ನೀಡಬೇಕಾಯಿತು. ಮಕ್ಕಳೇ, ಈ ಪಾಠವನ್ನು LBAದಲ್ಲಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಲಾಗಿದೆ. ಪರಿಮಾಣಗಳ ಹೋಲಿಕೆ ಪಾಠದ LBA ಎಲ್ಲ ಲೆಕ್ಕಗಳನ್ನು ಬಿಡಿಸಲಾಗಿದೆ. ಧನ್ಯವಾದಗಳು.